ಐತಿಹಾಸಿಕ 100ನೇ ಉಪಗ್ರಹ ಉಡಾವಣೆ ಮಾಡಲಾಗಿದೆ. ಇಂದು ಆಂಧ್ರಪ್ರದೇಶದ ಶ್ರೀಹರಿಕೋಟಾದಿಂದ NVS-2 ಉಪಗ್ರಹ ನಭಕ್ಕೆ ಹಾರಿದೆ. 1963ರ ನವೆಂಬರ್ 21ರಂದು ಅಮೆರಿಕದ ರಾಕೆಟ್ ಬಳಸಿ ಮೊದಲ ಬಾರಿಗೆ ಉಪಗ್ರಹವನ್ನು ಉಡಾವಣೆ ಮಾಡಿದ್ದ ಇಸ್ರೋ ಇದೀಗ 100ನೇ ಉಪಗ್ರಹವನ್ನು ಉಡಾವಣೆ ಮಾಡಿದೆ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭಮೇಳದಲ್ಲಿ ಇಂದು 2ನೇ ಶಾಹಿ ಸ್ನಾನದಲ್ಲಿ ಭಕ್ತಕೋಟಿ ಮಿಂದೆದ್ದಿದೆ. ಮೌನಿ ಅಮಾವಾಸ್ಯೆ ಹಿನ್ನೆಲೆ ಪ್ರಯಾಗ್ರಾಜ್ನಲ್ಲಿ ಅಮೃತ ಸ್ನಾನ ನಡೀತಾ ಇದ್ದು, ಈ ದಿನ ಸ್ನಾನ ಮಾಡೋದ್ರಿಂದ ಪುಣ್ಯ ಫಲ ಸಿಗಲಿದೆ ಎಂಬ ನಂಬಿಕೆ ಹಿಂದೂಗಳಲ್ಲಿದೆ. ಹೀಗಾಗಿ ಮುಂಜಾನೆ 5:30ರಿಂದಲೂ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಾ ಇದ್ದಾರೆ. ಇಂದು ಒಂದೇ ದಿನ ಸುಮಾರು 10 ಕೋಟಿ ಮಂದಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುವ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ಶಾಸಕರು ಮತ್ತು ಸಚಿವರ ಮಧ್ಯೆ ಮತ್ತೆ ವಾಕ್ಸಮರ ಮುಂದುವರೆದಿದೆ. ಸಚಿವ KN ರಾಜಣ್ಣ ವಿರುದ್ಧ ಕಾಂಗ್ರೆಸ್ ಶಾಸಕ ಆನಂದ್ ವಾಗ್ದಾಳಿ ನಡೆಸಿದ್ದಾರೆ. ಡಿಸಿಸಿ ಬ್ಯಾಂಕ್ನ ಸಿಬ್ಬಂದಿ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ರಾಜಣ್ಣನವರಿಗೆ ತಾಕತ್ತಿದ್ರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನ ಕೆಳಗಿಳಿಸಿ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಕೊಡ್ಲಿ. ಸುಮ್ಮನೆ ಮಾತನಾಡೋದು ಬಿಟ್ಟು ತಮ್ಮ ಇಲಾಖೆ ಕೆಲಸವನ್ನ ಮಾಡಿ ಅಂತ ರಾಜಣ್ಣ ವಿರುದ್ಧ ಕಡೂರು ಶಾಸಕ ಆನಂದ್ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಉತ್ತರ ಕನ್ನಡ ಕಾಂಗ್ರೆಸ್ನಲ್ಲಿ ಶಾಸಕರ ನಡುವೆ ಅಸಮಾಧಾನ ಸ್ಫೋಟಗೊಂಡಿದೆ. ಅಧಿಕಾರಿಗಳ ವರ್ಗಾವಣೆ ವಿಚಾರಕ್ಕೆ ಶಾಸಕ RV ದೇಶಪಾಂಡೆ ವಿರುದ್ಧ ಶಾಸಕ ಸತೀಶ್ ಸೇಲ್ ಗರಂ ಆಗಿದ್ದಾರೆ. ಕಾರವಾರ ತಾಲೂಕ್ ಪಂಚಾಯಿತಿ KDP ಸಭೆಯಲ್ಲಿ ಇಂಧನ ಇಲಾಖೆ AEE ವೀರಣ್ಣ ಶೇಬಣ್ಣನವರ್ ವರ್ಗಾವಣೆ ಪ್ರಸ್ತಾವಿಸಿ ಅಧಿಕಾರಿ ವರ್ಗಾವಣೆ ಗಮನಕ್ಕೆ ತಂದಿಲ್ಲ ಎಂದು ಶಾಸಕ ಸೈಲ್ ಕೆಂಡಾಮಂಡಲರಾಗಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಬೇರೆಯವರು ಬಂದು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ RV ದೇಶಪಾಂಡೆ ವಿರುದ್ಧ ಕಿಡಿಕಾರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.